आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣೆ ಪುದಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮನ ಅನುಗ್ರಹಕ್ಕೆ ಪ್ರಥಮ ಕವಾಟ ಎನಿಸಿರತಕ್ಕಂತಹ ವಾಯುದೇವರ ಮಹಿಮೆಯನ್ನ ಎಷ್ಟು ಸ್ತೋತ್ರ ಮಾಡಿದರೂ ಸಾಲದು. ಅಂತಹ ವಾಯುದೇವರ 100 ಪದವಿಗಳಲ್ಲಿ ಬರುವ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ಪದವಿಯಲ್ಲಿ ಬರ್ತಾರೆ ಆ ಪದವಿಗೆ ಬಂದವರಿಗೆ ಆ ಹೆಸರಿರುತ್ತೆ. ಅಂಥವರ ಹೆಸರುಗಳನ್ನೇ ನಾವು ಚಿಂತನೆ ಮಾಡಬೇಕಾದ್ದರಿಂದ ಅವರನ್ನ ಋಜುಗಳ ನಾಮಾವಳಿಯನ್ನು ಹೇಳ್ತಾ ಇದ್ದಾರೆ. 26ನೇ ಪದ್ಯದಲ್ಲಿ ನಾವು ಬಂದಿದ್ದೇವೆ. ಪಾಹಿ ಮಾಂ ಸರ್ವ ಚಿತು ಮಿತ್ರನೆ ಪಾಹಿ ಪಾಪ ವಿನಾಶಕನೆ ಮಾಂ ಪಾಹಿ ಧರ್ಮ ವಿನೇತ ಶಾರದ ಓಜ ಸುತಪಸ್ವಿ ಪಾಹಿ ಮಾಂ ತೇಜಸ್ವಿ ನಮೋ ಮಾಂ ಪಾಹಿ ದಾನ ಸುಶೀಲ ನಮೋ ಮಾಂ ಪಾಹಿ ಯಜ್ಞ ಸುಕರ್ತ ಯಜ್ವಿ ಯಾಗವರ್ತಕನೇ. ಅಲ್ಲಲ್ಲಿಗೆ ಪದಚ್ಛೇದ ಇರೋದರಿಂದ ಅದನ್ನು ಮತ್ತೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಪಾಪ ವಿನಾಶ ಎಂಬಲ್ಲಿಗೆ 50 ನಾಮಗಳಾಗತ್ತೆ. ಆದ್ದರಿಂದ ದಾನಶೀಲ ಸುಶೀಲ ಎಂಬತಕ್ಕಂಥದ್ದನ್ನ ಎರಡನ್ನೂ ಒಂದೇ ವಾಡಿ ದಾನ ಸುಶೀಲ ಅಂತಲೇ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಜಾಸ್ತಿ ಆಗತ್ತೆ. ಮೊದಲು ಪಾಹಿಮಾಂ ಸರ್ವಜಿತ್, ಎಲ್ಲ ಜೀವರನ್ನ ಗೆದ್ದವರು ಸರ್ವ ಜೀವೋತ್ತಮರು. ಆದ್ದರಿಂದ ಇವರಿಗೆ ಸರ್ವಜಿತ್ ಅಂತ ಹೆಸರು. ಮತ್ತು ಇವರಿಗೆ ಮಿತ್ರ ಅಂತ ಹೆಸರು ವಾಯುದೇವರಿಗೆ. ಅಂದ್ರೆ ಆಪತ್ತಿನಲ್ಲಿ ರಕ್ಷಣೆ ಮಾಡತಕ್ಕಂಥವನಿಗೆ ಮಿತ್ರ ಅಂತ ಹೆಸರು. ಆದ್ರಿಂದ ಪಾಹಿಮಾಂ ಸರ್ವಜಿತು ಮಿತ್ರನೇ ಪಾಹಿಮಾಂ ಪಾಪ ವಿನಾಶಕನೇ. ಹನುಮನ ನೆನೆದರೆ ಹಾರಿ ಹೋಗುವುದು ಪಾಪ ಅಂತ ಹೇಳಿದ್ದಾರಾದ್ರಿಂದ ಇವರ ಸ್ಮರಣೆ ಮಾಡಿದರೆ ಸಕಲ ಪಾಪಗಳು ನಾಶವಾಗತ್ತೆ. ಆದ್ರಿಂದ ಪಾಪ ವಿನಾಶ ಅಂತ ವಿನಾಶಕನೇ ಅಂತ. ಮಾಂ ಪಾಹಿ ಧರ್ಮ ವಿನೇತ, ಧರ್ಮಕ್ಕೆ ಅಭಿಮಾನಿಯಾದ್ದರಿಂದ ಇವರು ಧರ್ಮ ವಿನೇತ. ಧರ್ಮ ಅಂತ ಒಂದು, ವಿನೇತ ಅಂತ ಒಂದು ಬೇರೆ ಪದವನ್ನು ಮಾಡ್ಕೋಬೇಕು. ಜೀವರಲ್ಲಿ ಇವರಕ್ಕಿಂತ ಉತ್ತಮರಾದವರು ಯಾರೂ ಇಲ್ಲವಾದ್ದರಿಂದ ಇವರನ್ನ ನಿಯಮನ ಮಾಡೋರು ಪರಮಾತ್ಮನ ವಿನಃ ಜೀವರಲ್ಲಿ ಯಾರೂ ಇಲ್ಲವಾದ್ದರಿಂದ ಇವರಿಗೆ ಜೀವರಲ್ಲಿ ತನಗೆ ಇನ್ನೊಬ್ಬರು ನೇತಾರರಿಲ್ಲದೆ ಇದ್ದರಿಂದ ವಿನೇತ ಅಂತ ಇವರಿಗೆ ಹೆಸರು. ಶಾರದೌಜ ಅಂತ ಮತ್ತೊಂದು ಹೆಸರು. ಲಿಂಗಭಂಗ ಮಾಡತಕ್ಕಂತಹ ಓಜ ಅಂದ್ರೆ ಸಾಮರ್ಥ್ಯವುಳ್ಳವರಾದ್ರಿಂದ ಇವರಿಗೆ ಶಾರದೌಜ ಅಂತ ಹೆಸರು. ಸುತಪಸ್ವಿ, ಅತ್ಯಂತ ಉತ್ತಮವಾದ ತಪಸ್ಸನ್ನ ಮಾಡ್ತಾರಾದ್ರಿಂದ ಇವರಿಗೆ ಸುತಪಸ್ವಿ ಅಂತ ಹೆಸರು. ಮತ್ತು ತೇಜಸ್ವಿಯಾಗಿದ್ದಾರೆ, ಪರಾಕ್ರಮಿಗಳಾಗಿದ್ದಾರೆ. ಪರಾಕ್ರಮ ಎಷ್ಟಿದೆ ಅಂತಂದರೆ ಸೀತಾದೇವಿಗೆ ಹೇಳ್ತಾರೆ, ಅಮ್ಮ ನಿನ್ನನ್ನ ಈಗಲೇ ಇವರನ್ನೆಲ್ಲ ಕೊಂದು ನಾನು ನನ್ನ ಭುಜದ ಮೇಲೆ ಕುಡಿಸ್ಕೊಂಡು ಹೋಗುತ್ತೀನಿ ಅಂತ. ಸೀತಾದೇವಿ ಅಂತಾಳೆ, ನನಗೆ ಖಂಡಿತ ನನ್ನ ಗಂಡನೇ ಇವರನ್ನ ಕೊಂದು ನನ್ನ ಗಂಡನೇ ಕರ್ಕೊಂಡು ಹೋದ್ರು ನನಗೂ ಕೀರ್ತಿ, ನನ್ನ ಗಂಡನಿಗೂ ಕೀರ್ತಿ ಎಂಬುದಾಗಿ ಹೇಳ್ತಾಳೆ. ಅಂತ ಒಳ್ಳೆಯ ಪರಾಕ್ರಮಿಯಾಗಿದ್ದಾರೆ. ಎಂಥ ಪರಾಕ್ರಮಿಯಾಗಿದ್ದಾರೆ ಅಂದ್ರೆ ಉದಯಾಸ್ತ ಶೈಲಗಳ ಭರದಿ ಐದಿದ ಈತೆಗೆ ಉಪಮೆಯುಂಟೆ ಅಂತಾರೆ ಶ್ರೀಪಾದರಾಜರು. ಸೂರ್ಯದೇವರ ಬಳಿಯಲ್ಲಿ ಓದುವಾಗ ಸೂರ್ಯದೇವರಂದ್ರಂತೆ ನಾನು ಹೋಗ್ತಾ ಇರ್ತೀನಿ, ನನ್ನ ಹತ್ರ ಏನು ಓದ್ತೀಯ ಅಂತ. ಅದಕ್ಕೆ ಹನುಮಂತ ದೇವರಂತಾರೆ, ನೀವು ಹೋಗ್ತಾ ಇರ್ರಿ ಎಲ್ಲಿಂದ ಎಲ್ಲಿಗೆ ಬೇಕಾರೆ, ನಾನು ನಿಂತಲ್ಲೇ ನಿಲ್ತೀನಿ ಅಂತ ಉದಯಾಚಲಕ್ಕೊಂದು ಅಸ್ತಾಚಲಕ್ಕೊಂದು ಕಾಲನ್ನಿಟ್ಟು ಸೂರ್ಯನ ಬಳಿಯಲ್ಲಿ ಪಾಠವನ್ನು ಓದಿದ ಮಹನೀಯರಾದ್ದರಿಂದ ಪರಾಕ್ರಮಿಗಳಾಗಿದ್ದಾರೆ, ದಾನಶೀಲರಾಗಿದ್ದಾರೆ.
ದಾನ ಅಂದ್ರೆ ಯಾವುದು ಅಂತಂದ್ರೆ ಜ್ಞಾನದಾನವನ್ನು ಮಾಡ್ತಾರೆ ಮತ್ತು ಸದ್ಗತಿಯನ್ನ ಕೊಡ್ತಕ್ಕಂತಹ ಸ್ವಭಾವ ಇವರಲ್ಲಿದೆ. ಅದರಿಂದ ದಾನಶೀಲರಾಗಿದ್ದಾರೆ. ಸುಶೀಲರು, ಒಳ್ಳೆಯ ಶೀಲವಂತರಾಗಿದ್ದಾರೆ ಮತ್ತು ಯಜ್ಞ ರಕ್ಷಕರಾಗಿದ್ದಾರೆ. ವಾಯುದೇವರ ಸ್ಮರಣೆ ಮಾಡಿದರೆ ಸಕಲ ಯಜ್ಞಗಳು ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಸುಕರ್ತ ಅಂತ ಎಲ್ಲರೊಳಗೂ ನಿಂತು ಯಜ್ಞವನ್ನು ನಡೆಸ್ತಾರಾದ್ರಿಂದ ಯಜ್ಞ ಸುಕರ್ತ ಅಂತಲೂ ಹೇಳ್ಬೋದು. HV ನಮ್ಮ ಹೊರಗಿದ್ದು ಯಜ್ಞವನ್ನು ಮಾಡ್ತಾರೆ. ಯಾಗವರ್ತಕ, ಒಳಗೆ ಹೊರಗೆ ಜೀವರಿಂದ ಯಜ್ಞವನ್ನು ಮಾಡಿಸ್ತಾರಾದ್ರಿಂದ ಇವರಿಗೆ ಯಜ್ಞ ಸುವರ್ತಕ, ಯಾಗವರ್ತಕ ಅಂತ ಹೇಳ್ತಾರೆ. ಪಾಹಿಮಾಂ ಸರ್ವ ಜಿತು ಮಿತ್ರನೆ, ಪಾಹಿಮಾಂ ಪಾಪ ವಿನಾಶಕನೆ, ಮಾಂ ಪಾಹಿ ಧರ್ಮ ವಿನೇತ ಶಾರದ ಓಜಸು ತಪಸ್ವಿ. ಪಾಹಿಮಾಂ ತೇಜಸ್ವಿ ನಮೋ ಮಾಂ ಪಾಹಿ ದಾನ ಸುಶೀಲ ನಮೋ ಮಾಂ ಪಾಹಿ ಯಜ್ಞ ಸುಕರ್ತ HV ಯಾಗವರ್ತಕನೇ. ಬರೀ ಇದನ್ನ ಹೀಗೆ ಪಾರಾಯಣ ಮಾಡಿದ್ರು ತುಂಬಾ ಪುಣ್ಯ. ಆದ್ರೂ ಅರ್ಥಾನುಸಂಧಾನ ಮಾಡ್ಕೊಳ್ಳೋಣ, ಯಾರಿಗೂ ಅವಸರ ಇಲ್ವಲ್ಲ ಅಂತ ಆ ಒಂದು ಚಿಂತನೆಯಿಂದ ಇದರ ಅರ್ಥಾನುಸಂಧಾನವನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಮುಂದೆ 27ನೇ ಪದ್ಯ. ಪಾಹಿ ಪ್ರಾಣ ತ್ರಾಣ ಅಮಋಷಿ, ಪಾಹಿ ಕಾಲ ಕ್ರೀಡನ ಸುಕರ್ತ ಸುಕಾಲಜ್ಞ, ಪಾಹಿ ಕಾಲ ಸುಸೂಚಕನೆ ಮಾಂ ಪಾಹಿ ಕಲಿ ಸಂಹರ್ತ ಕಲಿಮಾಂ, ಪಾಹಿ ಕಾಲನೇ ಶಾಮರೇತ ಸದಾರತ ಸುಬಲನೇ. ಇಲ್ಲಿ ಕಾಲನೇ, ಕಾಲನೇ ಶಾಮರೇತ ಅಂತ ಎರಡು ಪದಚ್ಛೇದವನ್ನು ಮಾಡಿಕೊಳ್ಬೇಕು. ಸದಾರಥ ಸುಬಲ ಅಂತ ಪದಚ್ಛೇದ ಮಾಡಿ. ತುಂಬಾ ಪದ್ಧತಿ, ಇದರಲ್ಲಿ ಪಾಠಗಳು ಬಹಳ ಇದೆ. ನಾವು ಹೇಳ್ತಕ್ಕಂಥ ಪಾಠವನ್ನು ನೀವು ಅನುಸರಣೆ ಮಾಡಿದ್ರೆ ಸರಿಯಾದ ಪಾಠ ಇಲ್ಲಿದೆ. ಮತ್ತು ತಾರಕ ಅಂತ ಪುರಾಣದಲ್ಲಿ ಪಾಠ, ಅನೇಕ ಕಡೆ ಮಾರಕ ಅಂತಿದೆ, ಹಾಗಲ್ಲ. ಮತ್ತು ಕಾಲ ಸುಸೂಚಕನೇ ಎಂಬತಕ್ಕಂಥದ್ದು ಕಾಲ ಸೂಚಕ. ದಾಸರು ಹೇಳಿದ್ದಾರೆ ಕಾಲ ಸುಸೂಚಕ ಅಂತ. ಯಾಕೆ ಅಂದ್ರೆ ಛಂದಸ್ಸು ಭಂಗವಾಗಬಾರದು ಅಂತ ಹಾಗೆ ಹೇಳಿದ್ದಾರೆ. ಆದ್ರಿಂದ ಸ್ವಾಮರೇತಾಹ ಅಂತ ಅನೇಕ ಕಡೆ ಇದೆ. ಸ್ವಾಮರೇತಾಹ ಅಲ್ಲ, ಶಾಮರೇತ ಅಂತ ಪಾಠವನ್ನು ಪರಿಷ್ಕರಿಸಿಕೊಳ್ಳಬೇಕು. ಶಮವುಳ್ಳದ್ದು ಶಾಮ ಅಂತ, ರೇಸಸ್ ಉಳ್ಳವರಾದ್ರಿಂದ ಶಾಮರೇತ ಅಂತ. ಆದ್ರಿಂದ ಹೀಗೆ ಈ ಒಂದು ಶ್ರೇಷ್ಠವಾದ ಹೆಸರುಗಳು. ಪ್ರಾಣ ಅಂದ್ರೆ ಪ್ರಾಣ ಉಸಿರಾಡಿಸ್ತಕ್ಕಂಥವರಾದ್ರಿಂದ ಇವರಿಗೆ ಪ್ರಾಣ ಅಂತ. ತ್ರಾಣ, ಪ್ರಾಣ ರಕ್ಷಣೆಯನ್ನ ಮಾಡುತ್ತಾರೆ. ಆಪತ್ತು ಬಂದಾಗ ವಾಯುದೇವರ ಸ್ಮರಣೆ ಮಾಡಿದರೆ ಪ್ರಾಣ ರಕ್ಷಣೆಯನ್ನ ಮಾಡುತ್ತಾರೆ. ಅಮರ್ಷಿ ಅಂತ, ದುರ್ಜನರಲ್ಲಿ ಯಾವಾಗಲೂ ಕೋಪವನ್ನು ಕೊಡುತ್ತಾರೆ, ಸಜ್ಜನರಲ್ಲಿ ಯಾವಾಗಲೂ ಆನಂದವಾಗಿಡುತ್ತಾರೆ. ಉಪದೇಷ್ಟ, ಮುಕ್ತಿಯೋಗ್ಯರೆಲ್ಲರಿಗೂ ಕೂಡ ಕಡ್ಡಾಯವಾಗಿ ಉಪದೇಶವನ್ನು ಕೊಡುತ್ತಾರೆ. ವಾಯುದೇವರ ಉಪದೇಶ ನಮಗೆ ಬೇಕೇ ಬೇಕು. ಆದ್ರಿಂದ ಗುರುಗಳಲ್ಲಿ ವಾಯುದೇವರು ಉಪವಿಷ್ಟರಾಗಿ ನಮಗೆ ಜ್ಞಾನೋಪದೇಶವನ್ನು ಕೊಡ್ತಾರೆ. ಮತ್ತು ಇವರಿಗೆ ಮತ್ತೊಂದು ಹೆಸರು ತಾರಕ ಅಂತ. ಸಂಸಾರ ಸಮುದ್ರವನ್ನು ದಾಟಿಸ್ತಾರೆ. ತಾರಕರು ಸಂಸಾರ ಸಮುದ್ರವನ್ನು ದಾಟಿಸ್ತಾರೆ. ಈ ಪದಗಳನ್ನ ಅರ್ಥ ತಿಳಿದು ನಾವು ಅನುಸಂಧಾನ ಮಾಡಿದರೆ ಆ ಪದಗಳಲ್ಲಿದ್ದ ಅರ್ಥದ ಅನುಸಂಧಾನದಿಂದ ನಮಗೆ ಬಂದ ಅನೇಕ ಆಪತ್ತು ವಿಪತ್ತುಗಳೆಲ್ಲವೂ ಸಹಿತ ಪರಿಹಾರ ಆಗಿ ಸಂಪದ್ಭರಿತರಾಗುತ್ತೀವಿ. ಆದ್ದರಿಂದ ಉಪದೇಷ್ಟ ಆಯಿತು, ತಾರಕವಾಯಿತು. ಕಾಲಕ್ರೀಡನ, ಕಾಲನಿಯಾಮಕನಾದ ಪರಮಾತ್ಮನ ಜೊತೆಗೆ ಇದ್ದು ಸೃಷ್ಟ್ಯಾದಿಗಳನ್ನ ಕ್ರೀಡೆಯಾಗಿ ನಡೆಸ್ತಾರೆ. ಪರಮಾತ್ಮನ ಅಪ್ಪಣೆಯಿಂದ ಮೋಕ್ಷವನ್ನೂ ಕೊಡ್ತಾರೆ, ಸೃಷ್ಟಿಯನ್ನೂ ಮಾಡ್ತಾರೆ. ಅದಕ್ಕೆ ಜಗನ್ನಾಥದಾಸರ ಪ್ರಾರಂಭದ ಪದ್ಯ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಎನ್ನುವಾಗ ತಾಮ್ರಪರ್ಣಿ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡುವಾಗ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ನಾರಸಿಂಹನೂ ಹೌದು. ನಾರಸಿಂಹ ಅಂದ್ರೆ ಪ್ರಸಿದ್ಧವಾದ ನಾರಸಿಂಹ. ಆ ಒಂದೇ ಶ್ಲೋಕದಲ್ಲೇ ವಾಯುದೇವರನ್ನು ಸ್ತೋತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾರಸಿಂಹ ಅಂದ್ರೆ ಮುಕ್ತರಿಗೆ ನಿಯಾಮಕ ಅಂತ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲ. ದೋಷ ಅಂದ್ರೆ ಯಾವುದು ಅಂದ್ರೆ ಮೋಕ್ಷ ಇಲ್ಲದೆ ಇರುವುದು, ಪ್ರಾಕೃತ ದೇಹ ಅದಿಲ್ಲದೆ ಇದ್ದವರು ನಾರರು. ಮುಕ್ತರಿಗೂ ಸಿಂಹ ಒಡೆಯರಾದ್ರಿಂದ ಇವರು ನಾರಸಿಂಹರು. ಮತ್ತೆ ನಾರಸಿಂಹರಾದ್ರೆ ಇವರಿಗೆ ಜಗತ್ ಸೃಷ್ಟಿಯಾದಿಗಳು ಹೇಗೆ ಬರುತ್ತೆ ಅಂದ್ರೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರಜ ಅಂದ್ರೆ ಬ್ರಹ್ಮಾಂಡ, ನೀರಜ ಮತ್ತೆ ನೀರಜ ಭವಾಂಡ, ನೀರಲ್ಲಿ ಹುಟ್ಟಿದ, ಭವ ಹುಟ್ಟಿದ, ಅಂಡ ಅಂದ್ರೆ ಬ್ರಹ್ಮಾಂಡ. ಬ್ರಹ್ಮಾಂಡದ ಸ್ಥಿತಿ ಲಯಗಳಿಗೂ ಇವರು ಕಾರಣರಾಗಿದ್ದಾರೆ ಅಂತ ಪ್ರಮಾಣಗಳನ್ನು ಕೊಟ್ಟು ಹೇಳಿದ್ದಾರಾದ್ರಿಂದ ಕಾಲಕ್ರೀಡನರಾಗಿದ್ದಾರೆ. ಕಾಲನಾಮಕ ಪರಮಾತ್ಮನೊಂದಿಗೆ ಸೃಷ್ಟಿಯಾದಿಗಳನ್ನ ಕ್ರೀಡೆಯಾಗಿ ನಡೆಸ್ತಾರೆ. ಮತ್ತೆ ಸುಕರ್ತ, ಸೃಷ್ಟ್ಯಾದ್ಯಷ್ಟಕರ್ತಗಳನ್ನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ 8 ಕೂಡ ನಮಗೆ ಕೊಡ್ತಕ್ಕಂಥವರಾಗುತ್ತಾರೆ. ಸುಕಾಲಜ್ಞರು, ಒಳ್ಳೆಯ ಸಮಯದಲ್ಲಿ ಗುರುಗಳಲ್ಲಿ ನಿಂತು ಜೀವರಿಗೆ ತತ್ವಜ್ಞಾನದ
ಬೋಧನೆಗಳನ್ನು ಮಾಡ್ತಾರೆ, ನೀತ ಗುರುಗಳನ್ನ ನಮ್ಮ ಬಳಿಗೆ ಕಳಿಸ್ತಾರೆ. ಇದನ್ನು ಕೇಳ್ತಾ ಇರ್ಬೇಕಂತೆ ಸುಖಾಲಗ್ನರೇ, ವಾಯುದೇವರೇ ನಮ್ಗೆ ಒಳ್ಳೆ ಗುರುಗಳನ್ನ ಕೊಡ್ರಿ, ಆ ಒಳ್ಳೆ ಗುರುಗಳು ನಮಗೆ ತತ್ವಬೋಧನೆಯನ್ನು ಮಾಡ್ಲಿ, ಆ ಗುರುಗಳು ಬಂದು ನೀತ ಗುರುಗಳು ಬಂದು ನಮಗೆ ಅಪರೋಕ್ಷ ಜ್ಞಾನವನ್ನು ಕೊಡ್ಲಿ ಅಂತ. ಅದಾದ ಮೇಲೆ ಇವರಿಗೆ ಮತ್ತೊಂದು ಹೆಸರು ಕಾಲಸೂಚಕರು ಅಂತ. ಕಿವಿಯನ್ನ ಮುಚ್ಚಿಕೊಂಡಾಗ, ಕಿವಿ ಮುಚ್ಚಿಕೊಂಡ ಸಂದರ್ಭದಲ್ಲಿ ಒಂದು ಘೋಷ ಕೇಳಿಸುತ್ತೆ, ಅದಕ್ಕೆ ಪ್ರಾಣಘೋಷ ಅಂತಾರೆ. ಅದು ಪ್ರಾಣಘೋಷ ಕೇಳಿಸದೇ ಇದ್ರೆ ಅದು ಮರಣ ಸೂಚಕ ಅಂತ. ಆ ಕಾಲ ಸೂಚನೆ ಆಗುವುದೇ, ಪ್ರಾಣಘೋಷ ಆಗುವುದೇ ವಾಯುದೇವರಿಂದ. ಆದ್ರಿಂದ ಅವರಿಗೆ ಕಾಲಸೂಚಕರು ಅಂತ ಹೆಸರು. ಮತ್ತು ಕಲಿಸಂಹರ್ತ ಅಂತಾರೆ, ಕಲಿಯ ಸಂಹಾರವನ್ನ ಮಾಡಿದವರು ಇವರು ಅಂತ ಮತ್ತೊಂದು ಹೆಸರು. ಮತ್ತು ಕಲಿ ಅಂತ ತಾಮಸರನ್ನ ಅಜ್ಞಾನದಿಂದ ಬಂಧನ ಮಾಡ್ತಾರೆ, ಆದ್ರಿಂದ ಇವರಿಗೆ ಕಲಿ ಅಂತ ಹೆಸರು. ಮತ್ತು ಕಾಲ ಅಂತ ಹೆಸರು. ಅದಕ್ಕೆಲ್ಲ ಅರ್ಥಗಳಿದೆ, ಧಾತುಗಳ ಅರ್ಥದಿಂದ ಇದೆಲ್ಲ ಅರ್ಥವನ್ನ ತೆಗಿಬೇಕು, ತುಂಬಾ ವಿಸ್ತಾರವಾಗತ್ತೆ ಅಂತ ಅದನ್ನು ಹೇಳ್ತಾ ಇಲ್ಲ. ಕಾಲ ಅಂದ್ರೆ ಸಾತ್ವಿಕರಿಗೆ ಇಷ್ಟವಾದ ಎಲ್ಲವನ್ನೂ ಕೊಡ್ತಾರೆ, ಆದ್ದರಿಂದ ಇವರಿಗೆ ಕಾಲ ಅಂತ ಹೆಸರು. ಶಾಮರೇತ, ಶಮಯುಕ್ತವಾದ ರೇತಸುಳ್ಳವರು. ಸದಾರಥ, ನಿರಂತರವಾಗಿ ಹರಿಧ್ಯಾನವನ್ನು ಮಾಡ್ತಾರೆ ಮತ್ತು ಅಸುರಾವೇಶರಹಿತರು. ಸುಬಲರು, ಬಳಿತ್ಥ ಎಂಬತಕ್ಕಂಥ ಶ್ರುತಿ ಪ್ರತಿಪಾದ್ಯವಾದ ಸುಬಲ ಎಂಬತಕ್ಕಂಥ ಹೆಸರುಳ್ಳವರು ಅಂತ ಹೀಗೆ 27ನೇ ಪದ್ಯದಲ್ಲಿ ಹೇಳಿದ್ದಾರೆ. 28ನೇ ಪದ್ಯದಲ್ಲಿ ಪಾಹಿ ಪಾಹಿ ಸಹ ಸದಾ ಕಪಿ ಪಾಹಿ ಗಮ್ಯ ಜ್ಞಾನ ದಶಕಲ ಪಾಹಿ ಮಾಂ ಶ್ರೋತವ್ಯ ನಮೋ ಸಂಕೀರ್ತಿತವ್ಯ ನಮೋ ಪಾಹಿ ಮಾಂ ಮಂತವ್ಯ ಕವ್ಯನೆ ಪಾಹಿ ಮಾಂ ಮಂತವ್ಯ ಕವ್ಯನೆ ಪಾಹಿ ಮಾಂ ದ್ರಷ್ಟವ್ಯ ಸಖ್ಯನೆ ಪಾಹಿ ಮಾಂ ಗಂತವ್ಯ ಕ್ರವ್ಯನೆ ಪಾಹಿ ಸ್ಮರ್ತವ್ಯ. ಚೆನ್ನಾಗಿ ಓದೋದನ್ನು ಕಲಿಬೇಕು. ತಪ್ಪಾಗಿ ಹರಿಕಥಾಮೃತಸಾರವನ್ನು ಹೇಳಿದ್ರೆ ಪಾಪ ಬರುತ್ತೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಅದನ್ನ ಓದುವುದನ್ನು ಅರ್ಥ ಮಾಡ್ಕೋಬೇಕು. ಇಂಗ್ಲಿಷ್ ಸ್ಕೂಲ್ಗಳಿಗೆ ಹೋದವರಿಗೆ ಕನ್ನಡ ಓದೋದೇ ಬಹಳ ಕಷ್ಟ. ಅದನ್ನು ಸರಿಯಾಗಿ ಓದಬೇಕು, ಓದಿ ಪುಣ್ಯವನ್ನು ಗಳಿಸಬೇಕು. ಸಹ ಅಂತ ವಾಯುದೇವರಿಗೆ ಹೆಸರು. ಬಳಿತಾ ಸೂಕ್ತದಲ್ಲಿ ಸಹಸೋ ಯಥೋ ಜನಿ ಎಂಬತಕ್ಕಂಥದ್ದಾಗಿ ಹೇಳಿದ್ದಾರೆ. ಅದರಿಂದ ಸಹನ ಶಕ್ತಿ ನಮಗೆ ಬರಬೇಕು ಅಂದ್ರೆ ಈ ಸಹ ಅನ್ನುವ ಹೆಸರನ್ನು ಹೇಳಬೇಕು. ನಮಗೆ ಸಹನ ಶಕ್ತಿ ಇರೋದಿಲ್ಲ. ಇನ್ನೊಬ್ಬರು ನೋಡಿದ್ರೆ, ಇನ್ನೊಬ್ಬರು ಮಾತಾಡಿದ್ರೆ ಈರ್ಷ, ದ್ವೇಷ ಇವೆಲ್ಲ ಬರುತ್ತದೆ. ಬರಬಾರ್ದು ಅಂದ್ರೆ ಈ ಗುಣಗಳ ಚಿಂತನೆ ಮಾಡಿದ್ರೆ ನಮ್ಮಲ್ಲೂ ಆ ಗುಣಗಳು ಯಥಾಯೋಗ್ಯವಾಗಿ ಭಗವದ್ ಅನುಗ್ರಹದಿಂದ ಬರಲಿಕ್ಕೆ ಸಾಧ್ಯವಾಗತ್ತೆ. ಸದಾ ಕಪಿ ಅಂತ, ಸದಾ ಕಪಿ ಅಂದ್ರೆ ಸದಾ ಸುಖವನ್ನೇ ಪಾನ ಮಾಡತಕ್ಕಂಥವ್ರು. ಅದಕ್ಕೆ ಇವರಿಗೆ ಮುಂದೆ ಹೇಳ್ತಾರೆ ಸುಖ ಪ್ರಾರಬ್ಧ ಇವರಿಗೆ ಅಂತ. ಸುಖ ಪ್ರಾರಬ್ಧ, ಆದ್ರಿಂದ ಸದಾ ಕಪಿಗಳು. ಗಮ್ಯ, ಎಲ್ಲ ಜ್ಞಾನಿಗಳಿಗೂ ಮೋಕ್ಷಕ್ಕೋಸ್ಕರವಾಗಿ ಇವರನ್ನ ಕುರಿತೇ ಹೋಗಬೇಕು. ಕಮಲರ ಗತವು ಅಂತ. ಮತ್ತು ಜ್ಞಾನದಾಯಕರಾದ್ದರಿಂದ ಇವರು ಜ್ಞಾನರಾಗಿದ್ದಾರೆ. ಮತ್ತೊಂದು ಹೆಸರು ದಶಕಲ ಅಂತ. ದಶಮತಿ, ಸರ್ವಜ್ಞರಾಗಿದ್ದಾರೆ. ಇವರು ಮೋಕ್ಷಕ್ಕಾಗಿ ಇವರನ್ನ ಶ್ರವಣ ಮಾಡಬೇಕು, ಇವರ ಮಹಿಮೆಯನ್ನಾದ್ರಿಂದ ಇವರಿಗೆ ಶ್ರೋತವ್ಯ ಅಂತ ಹೆಸರು. ಇವರ ಗುಣಗಾನವನ್ನ ಸಂಕೀರ್ತನ ಮಾಡಬೇಕಾದ್ರಿಂದ ಸಂಕೀರ್ತವ್ಯ ಅಂತ ಹೆಸರು. ಸಂಕೀರ್ತಿತವ್ಯ ಅಂತಲೂ ಹೇಳ್ತಾರೆ, ಸಂಕೀರ್ತವ್ಯ ಅಂತಲೂ ಆಗತ್ತೆ. ಮಂತವ್ಯ, ಇವರ ಗುಣಗಳನ್ನ ಮನನ ಮಾಡಬೇಕು, ಇವರನ್ನ ವರ್ಣನೆ ಮಾಡಬೇಕಾದ್ರಿಂದ ಇವರು ಕವ್ಯರು. ದ್ರಷ್ಟವ್ಯ, ನೋಡಲಿಕ್ಕೆ ತುಂಬಾ ಸುಂದರವಾದ ರೂಪವಾದ್ರಿಂದ ದರ್ಶನೀಯರು. ಸಖ್ಯ, ಸಜ್ಜನರಲ್ಲಿ ಮೈತ್ರಿಯನ್ನು ಹೊಂದಿರುತ್ತಾರೆ. ವಾಯುದೇವರಲ್ಲಿ ನಾವು ಸ್ನೇಹವನ್ನು ಮಾಡಿದರೆ ಸಜ್ಜನರಲ್ಲಿ ನಮಗೂ ಕೂಡ ಸ್ನೇಹ ಎಂಬತಕ್ಕಂತಹದ್ದು ಬರುತ್ತೆ. ಗಂತವ್ಯ, ಅರ್ಚಿರಾದಿ ಮಾರ್ಗಗಳ ಮೂಲಕವಾಗಿ ನಮಗನ್ನ ಪರಮಾತ್ಮನ ಬಳಿಗೆ ಸೇರಿಸ್ತಾರಾದ್ರಿಂದ ಸಯೇನಾನ್ ಬ್ರಹ್ಮ ಗಮಯತಿ ಅಂತ ಹೇಳಿದ್ರಿಂದ ಗಂತವ್ಯರಾಗಿದ್ದಾರೆ. ಕ್ರವ್ಯ ಅಂತ ಒಂದು ಹೆಸರು. ಕ್ರವ್ಯ ಅಂದ್ರೆ ಮಾಂಸ ಭಕ್ಷಕರಾದ ರಾಕ್ಷಸರಲ್ಲಿದ್ದು ಆ ರಾಕ್ಷಸರಿಗೆ ಮಾಂಸ ಭಕ್ಷಣವನ್ನು ಮಾಡಿಸ್ತಾರೆ, ಯೋಗ್ಯರಾದವರಿಗೆ ಅದನ್ನು ಮಾಡಿಸಲ್ಲ. ಸ್ಮರ್ತವ್ಯ, ಸ್ಮರಣೀಯರಾಗಿದ್ದಾರೆ, ಇವರು ಸ್ಮರಣೆಯನ್ನು ಮಾಡಬೇಕು ಅಂತ 28ನೇ ಪದ್ಯದಲ್ಲಿ ಹೇಳಿದ್ದಾರೆ. ಮುಂದೆ 29ನೇ ಪದ್ಯದಲ್ಲಿ ಪಾಹಿ ಸೇವ್ಯ ಸುಭವ್ಯ ನಮೋ ಮಾಂ ಪಾಹಿ ಸ್ವರ್ಗವ್ಯ ನಮೋ ಭವ್ಯನೆ ಪಾಹಿ ಮಾಂ ಜ್ಞಾತವ್ಯ ನಮೋ ವಕ್ತವ್ಯ ಗವ್ಯ ನಮೋ ಪಾಹಿ ಮಾಂ ಲಾತವ್ಯ ವಾಯುವೆ ಪಾಹಿ ಬ್ರಹ್ಮ ಬ್ರಾಹ್ಮಣ ಪ್ರಿಯ ಪಾಹಿ ಪಾಹಿ ಸರಸ್ವತಿ ಪತೆ ಜಗದ ಗುರುವರ್ಯ. ಇಲ್ಲಿಗೆ ಅವರ 100 ನಾಮಗಳು ಮುಗಿಯಿತು. ಸೇವ್ಯ, ಇವರು ಸೇವನೀಯರಾಗಿದ್ದಾರೆ. ನಾವು ಯಾರ್ಯಾರ್ದೋ ಸೇವೆ ಮಾಡ್ತೀವಿ. ಸ್ವವೃತ್ತಿ ನೀಚ ಸೇವನಂ ಅಂತ, ನಮಗಿಂತ ನೀಚರಾದವರ ಸೇವೆಯನ್ನು ಮಾಡ್ತೀವಿ, ಮಾಡಬಾರದು. ವಾಯುದೇವರ ಸೇವೆಯನ್ನು ಮಾಡಿದರೆ ನಾವು ಒಳ್ಳೆಯ ಅನುಗ್ರಹವನ್ನು ಪಡೆಯುತ್ತೀವಿ. ಜೊತೆಗೆ ಸುಭವ್ಯರು, ಒಳ್ಳೆಯ ಮಂಗಳ ಸ್ವರೂಪರಾಗಿದ್ದಾರೆ. ಉದ್ಯದ್ರವಿ ಪ್ರಕರ ಸನ್ನಿಭ ಮಚ್ಯುತಾಂಕೆ
ಸ್ವಾಸೀನಮಸ್ಯ ಅಂತ ಇವರ ಗುಣವನ್ನ, ಇವರ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ಒಳ್ಳೆ ಮಂಗಳವಾದ ಸ್ವರೂಪ ಇರ್ತಕ್ಕಂಥವರು ಇವರು. ಸ್ವರ್ಗವ್ಯರು. ಸ್ವರ್ಗದ ಕಾಮಧೇನು ಏನೇನು ಇಷ್ಟಗಳನ್ನು ಕೊಡುತ್ತೆ ಅದೆಲ್ಲವನ್ನು ಕೊಡ್ತಾರೆ. ಅದಕ್ಕೆ ವಾಯುಸ್ತುತಿಯ ಪುನಶ್ಚರಣೆಯನ್ನು ಮಾಡುವಾಗ ಒಂದೊಂದು ಶ್ಲೋಕಗಳಿಗೂ ಒಂದೊಂದು ಫಲವನ್ನ ವ್ಯಾಸರಾಜರು, ವಾದರಾಜರು ಎಲ್ಲರೂ ಹೇಳಿಕೊಟ್ಟಿದ್ದಾರೆ. ವಾದರಾಜರಂತೂ ಅಂತಾರೆ, ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂತು ಕಥಂಚನ. ನಾನು ಪ್ರತಿನಿತ್ಯ ವಾಯುಸ್ತುತಿಯ ಪಾರಾಯಣ ಮಾಡಿದ್ರಿಂದಲೇ ಇಂಥ ಒಂದು ಉತ್ತಮ ಮಟ್ಟಕ್ಕೆ ಏರಿದ್ದೀನಿ ಅಂತ ವಾದರಾಜ ಗುರು ಸಾರ್ವಭೌಮರಂತಾರೆ. ಅಂತಹ ಇವರು ಏನಾಗಿದ್ದಾರೆ ಅಂದ್ರೆ ಸ್ವರ್ಗವ್ಯರಾಗಿದ್ದಾರೆ. ಸ್ವರ್ಗದ ಕಾಮಧೇನುವನಂತೆ ಸರ್ವೇಷ್ಟವನ್ನು ಕೊಡ್ತಾರೆ. ಸಂಭಾವನೆ, ಸರಿಯಾದ ರೀತಿಯಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಇವರು ಅರ್ಹರಾಗಿದ್ದಾರೆ. ಆದ್ರಿಂದ ಭಾವ್ಯರು ಮತ್ತು ಜ್ಞಾತವ್ಯರು. ಇವರನ್ನ ಮೋಕ್ಷ ಬೇಕು ಅಂದವರೆಲ್ಲರೂ ಕೂಡ ಅವಶ್ಯವಾಗಿ ಇವರನ್ನ ತಿಳಿಯಲೇಬೇಕು. ಮತ್ತು ವಕ್ತವ್ಯರು, ಇವರನ್ನು ಯಾವಾಗಲೂ ಜೀವೋತ್ತಮರು ಅಂತಲೇ ಹೇಳಬೇಕು. ಅವರೊಬ್ಬರೇ ಜೀವೋತ್ತಮರು ಅಂತ ಹೇಳಿಸಿಕೊಳ್ಳಲಿಕ್ಕೆ ಯೋಗ್ಯರಾದವರು. ಮತ್ತು ಗವ್ಯರು, ಸರ್ವಶಬ್ದ ವಾಚ್ಯರಾದವರು. ಲಾತವ್ಯರು, ಲಾತವ್ಯ, ಜ್ಞಾನಾರ್ಥಿಯಿಂದ ಗುರು ಎಂಬುದಾಗಿ ಇವರನ್ನ ಸ್ವೀಕರಿಸಲೇಬೇಕು. ನಾನು ಜ್ಞಾನಾರ್ಥಿಯಾಗಿದ್ದೇನೆ, ಜ್ಞಾನ ಬೇಕು ಅಂದರೆ ಇವರನ್ನ ಗುರುಗಳನ್ನಾಗಿ ಸೇವಿಸಿದಾಗ ಮಾತ್ರ ನಮಗೆ ಜ್ಞಾನ ಎಂಬತಕ್ಕಂಥದ್ದು ಸಿಗತ್ತೆ. ವಾಯು ಬಲಜ್ಞಾನ ಸ್ವರೂಪರಾಗಿದ್ದಾರೆ. ಬ್ರಹ್ಮ ಸಕಲ ಗುಣ ಪರಿಪೂರ್ಣರಾಗಿದ್ದಾರೆ. ಇಷ್ಟು ತನಕ 100 ನಾಮ ಆಯಿತು. ಬ್ರಾಹ್ಮಣ ಪ್ರಿಯ, ಸರಸ್ವತಿ ಪತೆ, ಜಗದ ಗುರುವರಿಯ ಅಂತ ಅವರನ್ನು ಸಂಬೋಧನೆ ಮಾಡಿದ್ದಾರೆ. ಬ್ರಾಹ್ಮಣರಿಗೆ ಪ್ರಿಯರಾದವರೇ. ಬ್ರಾಹ್ಮಣರಿಗೆ ಅಂದ್ರೆ 2 ರೀತಿಯಿಂದ, ಜಾತಿಯಿಂದ ಒಂದು, ಬ್ರಹ್ಮಜ್ಞಾನಿಗಳಿಗೆ ಪ್ರಿಯರಾದವರು ಅಂತಲೇ ಮುಖ್ಯವಾದ ಅರ್ಥ. ಬ್ರಾಹ್ಮಣ ಜಾತಿಯಲ್ಲೂ ಬಂದು ಬ್ರಹ್ಮಜ್ಞಾನಿಗಳಿಗೆ ಪ್ರಿಯರಾದವರು ನೀವು ಅಂತ. ಸರಸ್ವತಿ ಪತಿಗಳಾಗುತ್ತಾರೆ ಮುಂದೆ, ಅವರನ್ನು ಹೊಗಳ್ತಾ ಇದ್ದಾರೆ. ಜಗದ ಗುರುವರಿಯ, ಜಗದ್ಗುರುವರಿಯರು ಅಂತ. ಜಗದ್ಗುರುಗಳು ಎಂಬತಕ್ಕಂಥದ್ದಕ್ಕೆ ವಾಯುದೇವರೊಬ್ಬರೇ, ಮಧ್ವಾಚಾರ್ಯರೊಬ್ಬರೇ ಜಗದ್ಗುರುಗಳು ಅಂತ ಅನಿಸಿಕೊಳ್ಳಿಕ್ಕೆ ಯೋಗ್ಯರಾದವರು. ಯಾಕೆಂದ್ರೆ ಮಿಕ್ಕ ಯಾವ ಮತದವರು ಜಗತ್ತೇ ಇಲ್ಲ ಅಂತ ಹೇಳಿದವರು. ವಿಶ್ವಂ ಮಿಥ್ಯಾ, ಜಗತ್ತು ಸುಳ್ಳು ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಶ್ರೀಮದಾಚಾರ್ಯರು ಜಗತ್ ಸತ್ಯ, ಪಂಚಭೇದ ತಾರತಮ್ಯ ಸತ್ಯ, ಇವೆಲ್ಲ ಸತ್ಯ ಅಂತ ಹೇಳಿದ್ದಾರೆ. ಆದ್ರಿಂದ ಜಗತ್ತು ಸತ್ಯವಾದ್ದರಿಂದ, ಸತ್ಯವಾದ ಜಗತ್ತಿಗೆ ಇವರು ಗುರುಗಳಾದ್ದರಿಂದ, ಸತ್ಯವಾದ ಜಗತ್ತನ್ನು ತೋರಿಸಿಕೊಟ್ಟಿದ್ದಾರಾದ್ರಿಂದ ಇವರು ಸತ್ಯವಾದ ಜಗತ್ತಿಗೆ ಗುರುಗಳಾಗಿದ್ದಾರಾದ್ರಿಂದ ಇವರು ನಿಜವಾದ ಜಗದ್ಗುರುಗಳಾಗಿದ್ದಾರೆ. ಬೇರೆ ಎಲ್ಲರೂ ಹೆಸರಿಟ್ಕೋತಾರೆ, ನಾವು ಜಗದ್ಗುರು ಜಗದ್ಗುರು ಅಂತ. ಗುರು ಅಂದ್ರೆ ಇನ್ನೊಂದು ಅರ್ಥ ಇದೆ, ಭಾರ ಅಂತ. ಗುರು ಅಂದ್ರೆ ಜಗತ್ತಿಗೆ ಭಾರ, ಭಾರ ಆಗಿದ್ದವರೇ ಬಹಳ. ಈ ರೀತಿಯಾಗಿ ಹೇಳಿ ಈ ಶಬ್ದಗಳ ಪ್ರಾರಂಭದಲ್ಲಿ ಇದಕ್ಕೊಂದು ಫಲ ಹೇಳಿದ್ರು, ಅಂತ್ಯದಲ್ಲೂ ಮತ್ತೊಂದು ಫಲ ಹೇಳ್ತಾರೆ. ಈ 30ನೇ ಪದ್ಯದಲ್ಲಿ ವಾಮನ ಪುರಾಣದಲ್ಲಿ ಹೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಸಂಪ್ರೀತಿ ಪೂರ್ವಕ ನಿತ್ಯ ಸ್ಮರಿಸುವವರ ಶ್ರೀಮನೋರಮನವರು ಬೇಡಿದ ಕಾಮಿತಾರ್ಥಗಳಿತ್ತು ತನ್ನ ತ್ರಿಧಾಮದೊಳಗನು ದಿನದಲ್ಲಿಟ್ಟಾನಂದ ಪಡಿಸುವನು. ಪದಗಳ ಅನುರಣನೆ ಚೆನ್ನಾಗಿ ಬರಬೇಕು ಬಾಯಲ್ಲಿ. ವಾಮನ ಪುರಾಣದಲ್ಲಿ ಪೇಳಿದ ಈ ಮಹಾತ್ಮರ ಪರಮ ಮಂಗಳ ನಾಮಗಳ ಸಂಪ್ರೀತಿ ಪೂರ್ವಕ ನಿತ್ಯ ಸ್ಮರಿಸುವವರ ಶ್ರೀಮನೋರಮ, ಮನೋರಮನು ಅವರು ಬೇಡಿದ ಕಾಮಿತಾರ್ಥಗಳ ಇತ್ತು ತನ್ನ ತ್ರಿಧಾಮದೊಳಗೆ ಅನುದಿನದಲ್ಲಿ ಇಟ್ಟು ಆನಂದ ಪಡಿಸುವನು. ಹೀಗೆ ಪದಚ್ಛೇದ ಮಾಡಿಕೊಂಡು ಓದಬೇಕು. ಪದಚ್ಛೇದ ಇಲ್ಲದೆ ಹೇಳಬೇಕು. ಹೇಳುವಾಗ ಪದಚ್ಛೇದ ಮಾಡ್ಕೊಂಡು ಹೇಳಬಾರ್ದು, ಒಟ್ಟಿಗೆ ಹೇಳಬೇಕು. ಹಾಗೆ ಹೇಳಿದ್ರೆ ಅದು ಸ್ವಾರಸ್ಯ. ಇವರೆಲ್ಲರ ಹೆಸರು ಎಲ್ಲಿ ಬಂದಿದೆ ಅಂತಂದ್ರೆ ವಾಮನ ಪುರಾಣದಲ್ಲಿ ಹೇಳಿದ. ಇವರೆಲ್ಲರ ಹೆಸರನ್ನು ವಾಮನ ಪುರಾಣದ ಉತ್ತರಖಂಡದಲ್ಲಿ ಹೇಳಿದ್ದಾರೆ. ಅದನ್ನ ಈ ಹೇಳಿರ್ತಕ್ಕಂಥ ಈ ಮಹಾತ್ಮರ ಪರಮ ಮಂಗಳ ನಾಮಗಳನ್ನ ನಿತ್ಯ ಸಂಪ್ರೀತಿ ಪೂರ್ವಕ, ಇದೊಂದು ರೀತಿ ವಾಯುಸ್ತುತಿ, ಇದೊಂದು ರೀತಿ ಮಧ್ವನಾಮ, ಇದೊಂದು ರೀತಿಯಾಗಿರ್ತಕ್ಕಂತಹ ಬಳಿತಾ ಸೂಕ್ತ. ಸಂಪ್ರೀತಿ ಪೂರ್ವಕವಾಗಿ ಪ್ರೀತಿಯಿಂದ ಸ್ಮರಣೆ ಮಾಡ್ಬೇಕು. ಅಯ್ಯೋ ಮಾಡ್ಬೇಕಲ್ಲ, ಬ್ರಾಹ್ಮಣರಾಗಿ ಹುಟ್ಬಿಟ್ಟಿದ್ದೀವಿ, ನಾವು ಇದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ, ಮಾಡ್ಲೇಬೇಕಲ್ರಿ, ಮಾಡದೇ ಇದ್ರೆ ಹಾಗೆ ಅಂತಲ್ಲ, ಪ್ರೀತಿಯಿಂದ. ಅದಕ್ಕೆ ಹೇಳ್ತಾರೆ ಜಗನ್ನಾಥದಾಸರು, ಏನು ಧನ್ಯರೋ ಬ್ರಹ್ಮ ಗುರು ಪವಮಾನರಾಯರು ರಮಾ ನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತೋ. ಸಾನುರಾಗದಿ ನೋಡಿ ಸುಖಿಪ ಭಾಗ್ಯವಂತರು, ಅನುರಾಗದಿಂದ ನೋಡುತ್ತಾರೆ. ನಾವೇನೋ ತಿರುಪತಿಯಿಂದ ಬಂದ್ಬಿಟ್ಟು ದಬ್ಬಿಟ್ರು ಅಂತ ಅರ್ಧ ಗಂಟೆ ಬಿಟ್ಟರೆ ನಾವು ಕೂತ್ಕೊಂಡು ನೋಡ್ಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ನಮ್ಗೆ ಅಷ್ಟೊಂದು ಅನುರಾಗ ಇಲ್ಲ. ನಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ನಮ್ಮ ಮನೆಯನ್ನ, ನಮ್ಮ ದೇಹವನ್ನ ಅನುರಾಗದಿಂದ ನೋಡ್ಕೊಳ್ತೇವೆ. ಆದ್ರೆ ದೇವರನ್ನ ಅಷ್ಟೊತ್ತು ಅನುರಾಗದಿಂದ ನೋಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಯಾಕೆಂದ್ರೆ ದೇವರ ಗುಣಗಳ ಪರಿಚಯವಿಲ್ಲ, ಗುಣಗಳಲ್ಲಿ ಅಭಿಮಾನ ಇಲ್ಲ,
ಎರಡೂ ಇಲ್ಲದೆ ಇರೋದ್ರಿಂದ ದೇವರನ್ನ ಅಷ್ಟೊತ್ತು ನೋಡ್ಲಿಕ್ಕಾಗಲ್ಲ. ಆದ್ರೆ ಇವರಿಗೆ ಭಗವಂತನ ಗುಣಗಳು ಅಪಾರವಾಗಿ ಗೊತ್ತು. ಆ ಗುಣಗಳಲ್ಲಿ ಅಭಿಮಾನ ಇಟ್ಟಿದ್ದಾರೆ. ಪರಮಾತ್ಮನ ಗುಣಕ್ರಿಯಾ ರೂಪಗಳನ್ನು ಚೆನ್ನಾಗಿ ನೋಡಿ ಆನಂದ ಪಡ್ತಾರೆ. ಆದ್ರಿಂದ ಇವರ ನಮಗೆ ಪರಮಾತ್ಮನಲ್ಲೇ ಬೇಡ, ವಾಯುದೇವರಲ್ಲಿ ಪ್ರೀತಿಯಾಗಿ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಉಸಿರಾಡಿಸ್ತಾರೆ. ಉಸಿರಿನ ಬೆಲೆ ಈ ದಮ್ಮು ಬರುತ್ತೆ ನೋಡ್ರಿ, ಕೆಮ್ಮು, ಆಸ್ತಮಾ ರೋಗ ಬಂದಾಗ ಗೊತ್ತಾಗತ್ತೆ ಉಸಿರಿನ ಬೆಲೆ. ಒಂದು ಸರಿ ಆ ಕಫ ಹೊರಗೆ ಬರದೆ ಒಳಗೆ ಸೇರ್ಕೊಂಡಾಗ ಉಸು 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 ಅಂತ ಎದ್ದು ಓಡಾಡ್ಲಿಕ್ಕೆ ಆಗದಿದ್ದಾಗ ಆ ವಾಯುದೇವರು ಮಾಡಿಸ್ತಾ ಇದ್ದ ಮಹಿಮೆ ಗೊತ್ತಾಗತ್ತ ಅವಾಗ. ಹಾಗಾಗಿ ಸಂಪ್ರೀತಿಪೂರ್ವಕವಾಗಿ ಇವರನ್ನ ನಿತ್ಯ ಸ್ಮರಣೆ ಮಾಡಿದರೆ ಏನಾಗತ್ತೆ ಅಂದರೆ, ಇವರ ಸ್ಮರಣೆ ಮಾಡೋಣದರಿಂದ ಶ್ರೀಮನೋರಮನವರು ಬೇಡಿದ ಶ್ರೀ ಮನೋರಮ ಲಕ್ಷ್ಮೀದೇವಿಗೆ ಆನಂದವನ್ನ ಕೊಡ್ತಕ್ಕಂಥ, ಲಕ್ಷ್ಮೀದೇವಿಗೆ ಮನೋಹರನಾಗಿರ್ತಕ್ಕಂಥ ಹರಿ ಅವರು ಬೇಡಿದ ಕಾಮಿತಾರ್ಥಗಳಿತ್ತು. ಯಾರ್ಯಾರು ಏನೇನು ಕಾಮಿತಾರ್ಥಗಳನ್ನ ಬೇಡುತ್ತಾರೆ, ವಾಯುದೇವರನ್ನ ಕುರಿತು ಸ್ತೋತ್ರ ಮಾಡಿದವರಲ್ಲಿ ಇದ್ದ ಹರಿ ನಾವು ಬೇಡಿದ ಮನೋರಥಗಳನ್ನ ಕಾಮಿತಾರ್ಥಗಳನ್ನ ಇತ್ತು. ಯಾವುದದು? ಮೋಕ್ಷಾದಿ ಸಕಲ ಇಷ್ಟಾರ್ಥಗಳನ್ನ ನೀಡಿ ತನ್ನ ತ್ರಿಧಾಮದೊಳಗ ಅನುದಿನದಲ್ಲಿಟ್ಟು. ದೇವರು 3 ಮನೆಗಳನ್ನ ಮಾಡಿದ್ದಾನೆ. ಯಾತಕ್ಕೆ? ದೇವರಿಗೆ 3 ಮನೆ ಮಾಡಿದ್ದು ತಾನು ಓಡಾಡ್ಲಿಕ್ಕಲ್ಲ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಶಸ್ತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಅಂತಾರ ಅವರನ್ನ. ಬ್ರಹ್ಮಾಂಡವೇ ಅವನಿಗೆ ಮನೆ. ಏನಾರ ಎಲ್ಲಾರು ಇಟ್ಟು ಆನಂದ ಪಡ್ತಾನೆ, ನಮಗೋಸ್ಕರವಾಗಿ ಬಿಟ್ಟಿದ್ದಾನೆ ಇಷ್ಟು ದೊಡ್ಡ ಬ್ರಹ್ಮಾಂಡ. ಇಲ್ಲಿದ್ದ ಬಂಗಾರ, ಇಲ್ಲಿದ್ದ ಬೆಳ್ಳಿ, ಎಲ್ಲ ಆಹಾರ ಎಲ್ಲವೂ ನಮಗೆ ನಿತ್ಯ ಸಂತೃಪ್ತ. ಅವನು ನಿತ್ಯ ಸುಖಪೂರ್ಣ, ಅವನಿಗೆ ಏನು ಬೇಕಾಗಿಲ್ಲ, ಎಲ್ಲ ನಮಗಾಗಿ ಮಾಡಿದ್ದಾನೆ. ಅದರಂತೆ ತ್ರಿಧಾಮವನ್ನು ಮಾಡಿದ್ದಾನೆ. ಆ ತ್ರಿಧಾಮ ಶ್ವೇತದ್ವೀಪ, ವೈಕುಂಠ, ಅನಂತಾಸನ 3 ಧಾಮಗಳು. ಅಲ್ಲಿಟ್ಟು ನಮ್ಮನ್ನ ಧಾಮತ್ರಯದೊಳಗಿರಿಸಿ ಅಣುಗನಂದದಲವರ ವಶನಾಗುವ ನಿಮನ ಮಹಾಮಹಿಮೆಗೆ ಏನಂಬೆ ಅಂತಾರೆ ಜಗನ್ನಾಥದಾಸರು. ಅಪ್ಪ, ಸಂಸಾರದಲ್ಲಿ ಎಲ್ಲರನ್ನ ಬಿಟ್ಟು ನನಗೋಸ್ಕರವಾಗಿ ಅಭಿಮಾನವನ್ನು ನನ್ನಲ್ಲೇ ಇಟ್ಟು ದಾರಾಗಾರು ಸುಖಾದೀನ್ ಪ್ರಾಣಾನ್ವಿತ್ತಂ, ದುಡ್ಡು, ಹೆಂಡತಿ, ಮಕ್ಕಳು, ದೇಹ ಎಲ್ಲವನ್ನ ನನಗೊಪ್ಪಿಸಿ ನೀನೇ ನಮಗೊಡೆಯ ಅಂತ ನಮ್ಮನ್ನು ನಿಂತಿದ್ರಿ, ನಿಮಗೆ ನಾನು ಏನ್ ಕೊಟ್ಟರೆ ಸಾಲದು ಅಂತ ಹೇಳಿ ಅಣುಗನಂದದಲವರ ವಶನ ಆಗುವನು. ಅವರಿಗೆ ವಶನಾಗಿ ಬಿಡ್ತಾನೆ ಪರಮಾತ್ಮ. ಅವರಿಗೆ ಅನುದಿನದಲ್ಲಿಟ್ಟ ಆನಂದ ಪಡಿಸ್ತಾನೆ ಭಗವಂತ. ಹೀಗೆ ಅವರನ್ನ ಒಂದು ಶ್ರೇಷ್ಠವಾಗಿರತಕ್ಕಂಥ ಮನೆಯಲ್ಲಿಟ್ಟು ಆನಂದವನ್ನು ಪಡಿಸ್ತಾನೆ ಪರಮಾತ್ಮ. ಅದಕ್ಕೆ ಹೇಳ್ತಾರೆ, ಇತ್ಯೇತಚ್ಛತಕಂ ನಾಮ್ನಾಂ ರುಜೂನಾಂ ಯಸ್ಮರೇತ್ ಸದಾ ತೈರ್ದತ್ತಾಂ ಪದವೀಂ ಯಾತಿ ವಾಸುದೇವಾಭಿವೀಕ್ಷಿತಾಂ. ಪರಮಾತ್ಮನಿಂದಲೇ ಕೊಡಲ್ಪಡ್ತಕ್ಕಂಥ ಶ್ರೇಷ್ಠವಾದ ಪದವಿಗಳು ನಮಗೆ ಬರುತ್ತೆ, ಅನುಗ್ರಹವಾಗುತ್ತೆ. ಹೀಗೆ ಇತ್ಯೇತಚ್ಛತಕಂ ನಾಮ್ನಾಂ, ಈ ರೀತಿಯಾಗಿ 100 ಹೆಸರುಗಳ ರುಜುಗಳ ಹೆಸರನ್ನ ಯಾವಾಗಲೂ ವಾಯುದೇವರ ಹೆಸರನ್ನ ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿ ಒಳ್ಳೆ ಪದವಿಯನ್ನ ಕೊಡ್ತಾನೆ ಎಂಬುದಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಇಂತಹ ವಾಯುದೇವರ ಬಗ್ಗೆ ಹೇಳ್ತಾ ಇವರ ಪ್ರಾರಬ್ಧದ ಬಗ್ಗೆ ಒಂದು ಹೇಳ್ತಾರೆ. ಇವರ ಸುಖ ಪ್ರಾರಬ್ಧ ಹೇಗಿದೆ ಅಂತ ನಾವು ಅದನ್ನ ಸುಖವನ್ನ ಪ್ರಾರಬ್ಧ ಅಂತ ಹೇಳಲ್ಲ, ದುಃಖವನ್ನ ದುಃಖ ಪ್ರಾರಬ್ಧ ಅಂತ ಹೇಳ್ಕೊತೀವಿ. ಸುಖವೂ ಪ್ರಾರಬ್ಧವೇ. ಒಳ್ಳೆ BMW ಕಾರು, ಲ್ಯಾಂಬೋರ್ಗಿನಿ ಕಾರು, ಒಳ್ಳೆ ಆದಿ ಕಾರು, ಮನೆ, ಒಳ್ಳೆ ಮನೆ, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ದೇವರು ಕೊಟ್ಟಿದ್ದಾನೆ ಅಂದ್ರೆ ಸುಖಭೋಗ ಅದು. ಹಾಗೆ ಅದನಂತರ 31ನೇ ಪದ್ಯದಲ್ಲಿ ಈ ಸಮೀರಗೆ 100 ಜನ್ಮ ಮಹಾ ಸುಖ ಪ್ರಾರಬ್ಧ ಭೋಗ ಪ್ರಯಾಸವಿಲ್ಲದೆ ಐದಿದನು ಲೋಕಾಧಿಪತ್ಯವನು ಹುಸುರನ ಒಪ್ಪಿಡಿಯವರಿಗೆ ವಿಶೇಷ ಸೌಖ್ಯವನಿತ್ತದಾತನ ದಾಸವರಿಯನು ಲೋಕಪತಿ ಎನಿಸುವುದಚ್ಚರಿಯೇ. ಏನು ಸುಂದರವಾದ ಮಾತು ದೇವರ ಅನುಗ್ರಹದ ಬಗ್ಗೆ ಜಗನ್ನಾಥದಾಸರಂಥ ವಿಸ್ತಾರವಾಗಿ ಪರಮಾತ್ಮನ ಬಗ್ಗೆ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಸಮೀರಗೆ, ಈ ವಾಯುದೇವರಿಗೆ ಮಹಾ ಸುಖ ಪ್ರಾರಬ್ಧ ಭೋಗ 100 ಜನ್ಮ. ಎಲ್ಲಿಂದ? ಕಲ್ಕಿಯಿಂದ ಪ್ರಾರಂಭ ಮಾಡಿಕೊಂಡು ವಾಯು ಬ್ರಹ್ಮದೇವರ ಪದವಿ ತನಕ 100 ಜನ್ಮ ಕಾಲ ಇವರಿಗೆ ಪ್ರಾರಬ್ಧ ಭೋಗ. ಈ ಸಮೀರಗೆ 100 ಜನ್ಮ. ಬರೀ ಸುಖ ಪ್ರಾರಬ್ಧ ಅಲ್ಲ, ಮಹಾ ಸುಖ ಪ್ರಾರಬ್ಧ. ಏನು ಮಹಾ ಸುಖ ಪ್ರಾರಬ್ಧ? ಅವರಿಗೆ ನಮ್ಮಂತೆ ದೊಡ್ಡದಲ್ಲ, ನಮ್ಮ ಲೌಕಿಕವಾದದ್ದಲ್ಲ. ನಮ್ಮಲ್ಲಿ ಕಾರ್ ಇರುವುದು, ನಾಯಿ ಕಟ್ಕೊಂಡಿರೋದು, ಅಥವಾ ಕೆಲಸಗಾರನ ಇಟ್ಕೊಂಡಿರೋದು, ಇದೇ ಸುಖ ಪ್ರಾರಬ್ಧ ಅಂತ ತಿಳ್ಕೊತೀವಿ. ಇದೆಲ್ಲ ದುಃಖವೇ ಇದಲ್ಲ. ನಿಜವಾದ ಸುಖ ಭಗವಂತನ ಚಿಂತನೆ. ಅನಂತ ಜೀವರಾಶಿಗಳೊಳಗೆ, ತತ್ವಾಭಿಮಾನಿಗಳೊಳಗೆ, ಗರುಡಶೇಷ ರುದ್ರಾದಿಗಳೊಳಗೆ ಕೂತು ಭಗವಂತನ ಚಿಂತನೆಯನ್ನ, ಪರಮಾತ್ಮನ ಗುಣಗಳನ್ನ, ಪರಮಾತ್ಮನ ಕ್ರಿಯೆ. ಒಬ್ಬೊಬ್ಬರಲ್ಲಿ ನಿಂತು ನೋಡ್ರಿ, ಇಲ್ಲಿಂತು ಪಾಠ ಕೇಳಿಸ್ತಾ ಇದ್ದಾನೆ, ನಿಮ್ಮಲ್ಲಿ ನಿಂತು ಕೇಳ್ತಾ ಇದ್ದಾನೆ, ಯಾರೋ ಏನೋ ಮಾಡ್ತಾ ಇದ್ದಾರೆ. ನೀವು ಭೋಜನ ಕೂತಾಗ ಎಲ್ಲಾರ ದೊಡ್ಡ ದೊಡ್ಡ ಜನರು
ಸೇರಿರ್ತಕ್ಕಂಥ ಜಾಗಕ್ಕೆ ಹೋದಾಗ, ಜಾತ್ರೆಗಳಿಗೆ, ದೊಡ್ಡ ದೊಡ್ಡ ಜಾಗಕ್ಕೆ, ಆರಾಧನೆಗಳಿಗೆಲ್ಲ ಹೋದಾಗ ನೋಡ್ತೀವಿ ನಾವು. ಒಬ್ಬೊಬ್ರು ಒಂದೊಂದು ವ್ಯಾಪಾರ ಮಾಡ್ತಾ ಇರ್ತಾರೆ. ನೋಡ್ಬೇಕು ಅದನ್ನು ಸಂತೋಷವಾಗಿ, ನೆಮ್ಮದಿಯಾಗ ಸುಮ್ಮನೆ ನೋಡ್ಬೇಕು. ನೋಡಿ ಏನ್ ಅನ್ಕೋಬೇಕು, ಎಷ್ಟು ಜನರಲ್ಲಿ ಎಷ್ಟು ರೀತಿಯಾಗಿ ಭಗವಂತ ವ್ಯಾಪಾರ ಮಾಡ್ತಾ ಇದ್ದಾನೆ. ಎಲ್ಲರೂ ಊಟ ಕೂತಿರ್ತೀವಿ, ಒಬ್ರು ಗೊಜ್ಜು ನಗ್ತಾ ಇರ್ತಾರೆ, ಒಬ್ರು ಚಿತ್ರಾನ್ನ ತಿಂತಾ ಇರ್ತಾರೆ, ಒಬ್ರು ಪಾಯಸ ತಿಂತಾ ಇರ್ತಾರೆ, ಒಬ್ರು ಕೋಸಂಬರಿ ತಿಂತಾ ಇರ್ತಾರೆ. ಇದನ್ನೆಲ್ಲ ಗುಣಕ್ರಿಯೆಗಳನ್ನು ನೋಡ್ಬೇಕು. ಭಗವಂತ ಒಬ್ಬರಿಗೆ ಅದನ್ನ ಗುಣ ಅಂತ ಅನಿಸಿದ್ದಾನೆ, ಅವ್ರೆಲ್ಲ ಆ ಕೆಲಸ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿ ನಾವು ಆನಂದ ಪಡಬೇಕು. ಇದೇ ನಮಗೆ ಆನಂದ, ಮತ್ತಿನ್ನೇನೂ ಅಲ್ಲ. ಶಾಸ್ತ್ರ ಓದುವುದೇ ಇದಕ್ಕಾಗಿ. ಪರಮಾತ್ಮನ ಗುಣಕ್ರಿಯೆಗಳನ್ನು ನಾವು ತಿಳಿಯಬೇಕು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಮಾಡ್ತಾ ಇದ್ದಾನೆ ಅಂತ ಈ ಚಿಂತನೆ ಬಂದ್ರೆ ಕೋಪ ಬರಲ್ಲ, ಹಾಳಾಗೋಗ. ಕೋಪ ಬರುವುದೇ ಭಗವಂತನ ಗುಣಕ್ರಿಯೆಗಳು ಬರಲ್ಲ. ಯಾವಾಗಲೂ ಉಪನ್ಯಾಸ ಕೂತಾಗ್ಲೂ ಹೇಳುವಾಗ್ಲೂ ಬರುತ್ತೆ. ಅದು ದಿನದ ದೈನಂದಿನ ಕಾರ್ಯದಲ್ಲಿ ಅದು ಬರ್ತಾ ಇರಬೇಕು. ಹಾಗೆ ಅವರಿಗೆ ಬರುತ್ತಂತೆ. ಈ ಸಮೀರಗೆ 100 ಜನ್ಮ ಮಹಾ ಸುಖ ಪ್ರಾರಬ್ಧ ಭೋಗ ಪ್ರಯಾಸ. ಜೊತೆಗೆ ಇವರಿಗೆ ಮಹಾಸುಖ ಪ್ರಾರಬ್ಧ, ಲಿಂಗದೇಹದ ವಿಕಾರ ಇಲ್ಲ, ಪ್ರಕೃತಿಯ ದೋಷ ಇವರಿಗೆ ಅಂಟೋದಿಲ್ಲ. ಅದೇ ಸುಖ ಪ್ರಾರಬ್ಧ. ಪ್ರಯಾಸವಿಲ್ಲದೆ, ಅದನ್ನು ಕೂಡ ಕಷ್ಟ ಇಲ್ಲದೆ, ಇದು ಬೇಕು ಅದು ಬೇಕು ಅಂತ ಕೇಳಿ ಕಷ್ಟಪಟ್ಟು ಸುಖ ಪ್ರಾರಬ್ಧ ಬಂದದ್ದಲ್ಲ. ಪ್ರಯಾಸವಿಲ್ಲದೆ ಐದಿದನು ಲೋಕಾಧಿಪತ್ಯವನು, ಸಕಲ ಬ್ರಹ್ಮಾಂಡದ ಆಧಿಪತ್ಯವನ್ನ ಪ್ರಯಾಸವಿಲ್ಲದೆ ಕೋರ್ಟಲ್ಲಿ ನಿಂತುಕೊಂಡು ದುಡ್ಡು ಹಂಚಿ, ಯಾರನ್ನೋ ಕೊಲೆ ಮಾಡಿಸಿ, ಯಾರನ್ನೋ ಓಡಿಸಿ, ಯಾರಿಗೋ ಮೋಸ ಮಾಡಿ, ಈ 5 ವರ್ಷದ ಪದವಿ ಅಂತಲ್ಲ, ಎಷ್ಟು ಪದವಿ ಇವ್ರದ್ದು, ಎಷ್ಟು ಬ್ರಹ್ಮದೇವರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಒಂದು ದಿವಸ ಅಂದ್ರೆ 432 ಕೋಟಿ ವರ್ಷಗಳಾದ್ರೆ ಒಂದು ಹಗಲು, 432 ಕೋಟಿ ವರ್ಷಗಳಾದ್ರೆ ಒಂದು ರಾತ್ರಿ. ಅಂತಹದ್ದು 100 ವರ್ಷ ಬ್ರಹ್ಮದೇವರಿಗೆ. ಅದನ್ನ ಲೋಕಾಧಿಪತ್ಯವನ್ನ ಪ್ರಯಾಸವಿಲ್ಲದ ಐದಿದ ಅಂತಾರೆ ದಾಸರಂತಾರೆ. ಇದು ಏನ್ ಆಶ್ಚರ್ಯ ಅಲ್ರಿ, ಇದೇನ್ ದೊಡ್ಡ ಆಶ್ಚರ್ಯ ಅಲ್ಲ. ವಾಯುದೇವರಿಗೆ ಇದು ಬಂದದ್ದು ಯಾಕೆಂದ್ರೆ ಭೂಸುರನ ಒಪ್ಪಿಡಿಯವಲಿಗೆ ವಿಶೇಷ ಸೌಖ್ಯವನಿತ್ತ ದಾತನ ದಾಸವರಿಯನು ಲೋಕಪತಿ ಎನಿಸುವುದಚ್ಚರಿಯೇ. ಏನು ಆ ದಾಸರು ಹೊಂದಿಸ್ತಾರ ನೋಡ್ರಿ. ಆ ಭೂಸುರನ ಒಪ್ಪಿಡಿಯವಲಿಗೆ, ಕುಚೇಲ ಕೊಟ್ಟ ಒಪ್ಪಿಡಿಯವಲಿಗೆ, ಕುಚೇಲನಿಗೆ ಅಪಾರ ಸಂಪತ್ತಿನ ದೇವರು ಕೊಟ್ಟ ಅಂತ ಕೇಳ್ತೀವಿ. ಕುಚೇಲ ಒಬ್ಬ ಸಾಮಾನ್ಯ ಭಕ್ತ. ಭೂಸುರನ ಒಪ್ಪಿಡಿಯವಲಿಗೆ ವಿಶೇಷ ಸೌಖ್ಯವನಿತ್ತ ದಾತನ ದಾಸವರಿಯನು, ದಾಸರಲ್ಲಿ ಶ್ರೇಷ್ಠರಾದವರು ವಾಯುದೇವರು. ಭಗವಂತನ ದಾಸರಲ್ಲಿ ಶ್ರೇಷ್ಠರಾದವರು ವಾಯುದೇವರು. ವಾಯುದೇವರಿಗಿಂತ ಶ್ರೇಷ್ಠರಾದ ದಾಸವರಿಯರು ಮತ್ತೊಬ್ಬರಿಲ್ಲ. ಅವರು ಲೋಕಪತಿ ಎನಿಸುವುದು ಅಚ್ಚರಿಯೇ. ಒಂದು ಹಿಡಿ ಅವಲಕ್ಕಿಯನ್ನ ಯಾರದೋ ಮನೆಯಲ್ಲಿ ಬೇಡಿ, ಹೆಂಡತಿ ದುಡ್ಡು ಕೊಡ್ರಿ, ದುಡ್ಡಿಸ್ಕೊಂಬನ್ರಿ ಅಂತ ಕಳಿಸಿರಿಲ್ಲ, ದೇವರ ದರ್ಶನವಾಗತ್ತೆ ಅಂತ ಬಂದಿದ್ದ ಒಬ್ಬ ಕುಚೇಲ, ಮತ್ತೊಬ್ಬ ನಮ್ಮ ದೇವದತ್ತ ಬ್ರಾಹ್ಮಣ, ದೇವಶರ್ಮ ಬ್ರಾಹ್ಮಣ. ಆದಿತ್ಯ ಪುರಾಣದಲ್ಲಿ ಕೇಳ್ತೀವಿ. ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿ ಸ್ತೋತ್ರ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಅನೇಕ ಜೀವರಲ್ಲಿ ಕೂತು ಮಾಡುವ ವಾಯುದೇವರಿಗೆ ಇನ್ನೆಷ್ಟು ಅಪಾರವಾದ ಸಂಪತ್ತನ್ನ ಪರಮಾತ್ಮ ಕೊಡದೇ ಇರಬೇಡ. ಅದಕ್ಕೆ ದಾಸರಂತಾರೆ, ಭೂಸುರನ ಒಪ್ಪಿಡಿ ಅವಲಿಗೆ. ಒಪ್ಪಿಡಿ ಅವಲಕ್ಕಿ ಅವನು 3 ಹಿಡಿ ತಂದಿದ್ದ. 1 ಹಿಡಿಯನ್ನು ಅವನು ತಿಂದ, 2ನೇ ಹಿಡಿಯನ್ನ ರುಕ್ಮಿಣಿ ಸತ್ಯಮಾಮಿಯರು, 3ನೇ ಹಿಡಿಯನ್ನ ಉಳಿದ 16,106 ಜನ ತಿಂದ್ರು. ಅನೇಕ ಜನ ಗೋಪಿಕಾಸ್ತ್ರೀಯರು ತಿಂದ್ರು. ಭೂಸುರನ ಒಪ್ಪಿಡಿಯವಲಿಗೆ ವಿಶೇಷ ಸೌಖ್ಯವನಿತ್ತ ದಾತನ ದಾಸವರಿಯನು. ದಾಸಶ್ರೇಷ್ಠ ಬ್ರಹ್ಮದೇವರು ಅಂದ ಮೇಲೆ ಬ್ರಹ್ಮ ಲೋಕಾಧಿಪತಿ, ಬ್ರಹ್ಮಾಂಡಾಧಿಪತಿ ಅಂತ ಆಗುವುದರಲ್ಲಿ ಅಚ್ಚರಿ ಏನು ಎಂಬುದಾಗಿ ವಾಯುದೇವರ ಅದ್ಭುತವಾದ ಮಹಿಮೆಗಳನ್ನ ಜಗನ್ನಾಥದಾಸರು ಕೊಂಡಾಡಿದ್ದಾರೆ. ಹೀಗೆ 31 ಪದ್ಯಗಳಲ್ಲಿ ಜಗನ್ನಾಥದಾಸರು ಹೇಳಿ ಮುಂದೆ 32ನೇ ಪದ್ಯದಲ್ಲಿ ವಾಯುದೇವರ ಮುಂದಿನ ಕಲ್ಪಸಾಧನೆಗಳೇನು, ಏನೇನು ಮಾಡ್ತಾರೆ ಎಂಬುದನ್ನ 32ನೇ ಪದ್ಯದಲ್ಲಿ ಮುಂದೆ ಹೇಳ್ತಾರೆ. ನಾಳಿನ ದಿವಸ ಅದನ್ನ ಪುನಃ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೋ ಬುದ್ಧ್ಯಾತ್ಮನ ವಾಸುದ ಸ್ವಭಾವಂ ಕರೋಮಿ ಯದ್ಯಸ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಹರೇ ನಮಃ.